ವಿಮೋಚನ ಕಾಂಡ ಅಧ್ಯಾಯ 7. ಆಗ ಯೆಹೋವನು ಮೋಶೆಗೆ ಇಂತೆಂದನು, ನಿನ್ನನ್ನು ಫರೋಹನಿಗೆ ದೇವರ ಸ್ಥಾನದಲ್ಲಿ ನೇಮಿಸಿದ್ದೇನೆ ನೋಡು. ನಿನ್ನ ಅಣ್ಣನಾದ ಆರೋನನು ನಿನಗೋಸ್ಕರ ಪ್ರವಾದಿಯಾಗಿರುವನು. ನಾನು ನಿನಗೆ ಆಜ್ಞಾಪಿಸುವುದನ್ನೆಲ್ಲ ನೀನು ಹೇಳಬೇಕು. ಇಸ್ರಾಯೇಲ್ಯರು ದೇಶದಿಂದ ಹೊರಟು ಹೋಗುವುದಕ್ಕೆ ಅಪ್ಪಣೆ ಕೊಡಬೇಕೆಂಬುದಾಗಿ ನಿನ್ನ ಅಣ್ಣನಾದ ಆರೋನನೇ ಫರೋಹನ ಮುಂದೆ ಮಾತಾಡಬೇಕು. ಆದರೂ ನಾನು ಫರೋಹನ ಮನಸ್ಸಿನಲ್ಲಿ ಹಠವನ್ನು ಹುಟ್ಟಿಸಿ ಐಗುಪ್ತ ದೇಶದಲ್ಲಿ ಅನೇಕ ಸೂಚಕ ಕಾರ್ಯಗಳನ್ನೂ ಅದ್ಭುತ ಕಾರ್ಯಗಳನ್ನೂ ನಡೆಸಿ ನನ್ನ ಶಕ್ತಿಯನ್ನು ತೋರಿಸುವೆನು. ಫರೋಹನು ನಿಮ್ಮ ಮಾತನ್ನು ಕೇಳುವುದಿಲ್ಲ. ಆಗ ನಾನು ಐಗುಪ್ತ ದೇಶದವರನ್ನು ಬಾಧಿಸಿ ಅವರಿಗೆ ಮಹಾಶಿಕ್ಷೆಗಳನ್ನು ವಿಧಿಸಿ ನನ್ನ ಜನರಾಗಿರುವ ಇಸ್ರಾಯೇಲರ ಸೈನ್ಯವನ್ನೆಲ್ಲ ಐಗುಪ್ತ ದೇಶದಿಂದ ಹೊರತರುವೆನು. ನಾನು ಐಗುಪ್ತರಿಗೆ ವಿರೋಧವಾಗಿ ಕೈಚಾಚಿ ಅವರ ಮಧ್ಯದಿಂದ ಇಸ್ರಾಯೇಲರನ್ನು ಹೊರತಂದಾಗ ನಾನು ಯೆಹೋವನೆಂಬುದನ್ನು ಐಗುಪ್ತರು ತಿಳಿದುಕೊಳ್ಳುವರು ಅಂದನು. ಯೆಹೋವನ ಆಜ್ಞೆಯಂತೆ ಮೋಶೆ ಆರೋನರು ಮಾಡಿದರು. ಅವರು ಫರೋಹನ ಹತ್ತಿರ ಮಾತಾಡಿದ ಕಾಲದಲ್ಲಿ ಮೋಶೆ 80 ವರ್ಷದವನು, ಆರೋನನು 83 ವರ್ಷದವನು ಆಗಿದ್ದರು. ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ, ಫರೋಹನು ನಿಮಗೆ, ನಾನು ನಿಮ್ಮ ಮಾತನ್ನು ನಂಬುವಂತೆ ನೀವು ಮಹತ್ಕಾರ್ಯವನ್ನು ನನ್ನ ಮುಂದೆ ಮಾಡಬೇಕೆಂದು ಹೇಳಿದರೆ, ಮೋಶೆಯು ಆರೋನನಿಗೆ, ನಿನ್ನ ಕೈಯಲ್ಲಿರುವ ಕೋಲನ್ನು ಫರೋಹನ ಮುಂದೆ ನೆಲದಲ್ಲಿ ಬಿಸಾಡು ಎಂದು ಹೇಳಬೇಕು, ಅದು ಸರ್ಪವಾಗುವುದು ಎಂದು ಆಜ್ಞಾಪಿಸಿದನು. ಮೋಶೆ ಆರೋನರು ಫರೋಹನ ಬಳಿಗೆ ಹೋಗಿ ಯೆಹೋವನು ತಮಗೆ ಆಜ್ಞಾಪಿಸಿದಂತೆಯೇ ಮಾಡಿದರು. ಆರೋನನು ತನ್ನ ಕೋಲನ್ನು ಫರೋಹನ ಮತ್ತು ಅವನ ಪರಿವಾರದವರ ಮುಂದೆ ನೆಲದಲ್ಲಿ ಬಿಸಾಡಿದಾಗ ಅದು ಸರ್ಪವಾಯಿತು. ಫರೋಹನು ಐಗುಪ್ತ ದೇಶದ ವಿದ್ವಾಂಸರನ್ನು ಮಂತ್ರಗಾರರನ್ನು ಕರೆಸಿದಾಗ ಆ ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಅದೇ ರೀತಿಯಾಗಿ ಮಾಡಿದರು. ಅವರು ತಮ್ಮ ತಮ್ಮ ಕೋಲುಗಳನ್ನು ನೆಲಕ್ಕೆ ಬಿಸಾಡಲು ಅವು ಸರ್ಪಗಳಾದವು. ಆದರೆ ಆರೋನನ ಕೋಲು ಅವರ ಕೋಲುಗಳನ್ನು ನುಂಗಿಬಿಟ್ಟಿತು. ಯೆಹೋವನು ಮೊದಲು ಹೇಳಿದ್ದಂತೆಯೇ ಫರೋಹನ ಹೃದಯವು ಕಠಿಣವಾಯಿತು. ಅವನು ಅವರ ಮಾತಿಗೆ ಕಿವಿಗೊಡದೆ ಹೋದನು. ತರುವಾಯ ಯೆಹೋವನು ಮೋಶೆಗೆ, ಫರೋಹನ ಹೃದಯವು ಮೊಂಡಾಗಿದೆ, ತಾನು ಜನರಿಗೆ ಅಪ್ಪಣೆ ಕೊಡುವುದಿಲ್ಲವೆನ್ನುತ್ತಾನೆ. ಬೆಳಿಗ್ಗೆ ಫರೋಹನ ಬಳಿಗೆ ಹೋಗು, ಅವನು ನದಿಗೆ ಹೋಗುತ್ತಾನಲ್ಲ. ಸರ್ಪವಾಗಿ ಮಾಡಲ್ಪಟ್ಟ ಆ ಕೋಲನ್ನು ನೀನು ಕೈಯಲ್ಲಿ ಹಿಡಿದುಕೊಂಡು ಅವನನ್ನು ಎದುರುಗೊಳ್ಳುವುದಕ್ಕೆ ನೈಲ್ ನದಿ ತೀರದಲ್ಲಿ ನಿಂತುಕೊಂಡು ಹೀಗನ್ನಬೇಕು, ಇಬ್ರಿಯರ ದೇವರಾದ ಯೆಹೋವನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿ ಅರಣ್ಯದಲ್ಲಿ ತನ್ನನ್ನು ಆರಾಧಿಸುವಂತೆ ತನ್ನ ಜನರಿಗೆ ಅಪ್ಪಣೆ ಕೊಡಬೇಕೆಂದು ನಿನಗೆ ಆಜ್ಞಾಪಿಸಿದನಷ್ಟೇ. ಈವರೆಗೂ ನೀನು ಲಕ್ಷ್ಯಕ್ಕೆ ತರಲಿಲ್ಲ. ಆದುದರಿಂದ ಯೆಹೋವನು ಮತ್ತೆ ಹೇಳುವುದೇನೆಂದರೆ, ನೀನು ನನ್ನನ್ನು ಯೆಹೋವನೆಂದು ತಿಳಿದುಕೊಳ್ಳುವುದಕ್ಕಾಗಿ ನನ್ನ ಸೇವಕನ ಕೈಯಲ್ಲಿರುವ ಕೋಲಿನಿಂದ ನೈಲ್ ನದಿಯ ನೀರನ್ನು ಹೊಡಿಸುವೆನು. ಆಗ ಅದು ರಕ್ತವಾಗುವುದು. ನದಿಯಲ್ಲಿರುವ ಮೀನುಗಳು ಸಾಯುವವು. ನದಿಯು ಹೊಲಸು ನಾರುವುದು. ಅದರಲ್ಲಿ ಕುಡಿಯುವುದಕ್ಕೆ ಐಗುಪ್ತರಿಗೆ ಹೇಸಿಗೆಯಾಗುವುದು ಎಂದು ಹೇಳಬೇಕು ಅಂದನು. ಯೆಹೋವನು ಮೋಶೆಯ ಸಂಗಡ ಮಾತಾಡಿ, ನೀನು ಆರೋನನಿಗೆ, ನಿನ್ನ ಕೋಲನ್ನು ತೆಗೆದುಕೊಂಡು ಐಗುಪ್ತ ದೇಶದಲ್ಲಿರುವ ಹೊಳೆ, ಕಾಲುವೆ, ಕೆರೆ, ಕೊಳ ಮೊದಲಾದ ನೀರಿರುವ ಎಲ್ಲ ಸ್ಥಳಗಳ ಮೇಲೆ ಅದನ್ನು ಚಾಚು ಎಂದು ಹೇಳಬೇಕು. ಅವನು ಚಾಚುವಾಗ ಆ ನೀರೆಲ್ಲ ರಕ್ತವಾಗುವುದು. ಐಗುಪ್ತ ದೇಶದಲ್ಲೆಲ್ಲ ಮರದ ಪಾತ್ರೆಗಳಲ್ಲಿಯೂ ಕಲ್ಲಿನ ಪಾತ್ರೆಗಳಲ್ಲಿಯೂ ಇರುವ ನೀರು ರಕ್ತವಾಗುವುದು ಅಂದನು. ಮೋಶೆ ಆರೋನರು ಯೆಹೋವನು ತಮಗೆ ಆಜ್ಞಾಪಿಸಿದಂತೆಯೇ ಮಾಡಿದರು. ಆರೋನನು ಫರೋಹನ ಮತ್ತು ಅವನ ಪರಿವಾರದ ಮುಂದೆ ಕೋಲನ್ನು ಎತ್ತಿ ನದಿಯಲ್ಲಿರುವ ನೀರನ್ನು ಹೊಡೆಯಲು ಅದೆಲ್ಲ ರಕ್ತವಾಯಿತು. ಅದರಲ್ಲಿದ್ದ ಮೀನುಗಳು ಸತ್ತು ಹೋದವು. ನದಿಯು ಹೊಲಸು ನಾರಿದ್ದರಿಂದ ಐಗುಪ್ತರು ಅದರಲ್ಲಿ ಕುಡಿಯಲಾರದೆ ಹೋದರು. ಐಗುಪ್ತ ದೇಶದಲ್ಲೆಲ್ಲ ರಕ್ತವೇ ಆಗಿತ್ತು. ಆದರೆ ಐಗುಪ್ತ ದೇಶದ ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಅದೇ ರೀತಿಯಾಗಿ ಮಾಡಿದ್ದರಿಂದ ಫರೋಹನ ಹೃದಯವು ಕಠಿಣವಾಯಿತು. ಯೆಹೋವನು ಹೇಳಿದ್ದಂತೆಯೇ ಅವನು ಮೋಶೆ ಆರೋನರ ಮಾತನ್ನು ಕೇಳದೆ ಹೋದನು. ಫರೋಹನು ಆ ಮಹತ್ಕಾರ್ಯವನ್ನಾದರೂ ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ತನ್ನ ಮನೆಗೆ ಹೊರಟು ಹೋದನು. ಐಗುಪ್ತರೆಲ್ಲರೂ ನದಿಯ ನೀರನ್ನು ಕುಡಿಯಲಾರದೆ ಕುಡಿಯುವ ನೀರಿಗೋಸ್ಕರ ನದಿಯ ಸುತ್ತಲೂ ಅಗಿದರು. ಯೆಹೋವನು ನೈಲ್ ನದಿಯನ್ನು ಹೊಡೆದ ಮೇಲೆ
7 ದಿನಗಳು ತುಂಬಿದವು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಅಮೂಲ್ಯವಾದಂಥ ದೇವರ ವಾಕ್ಯವನ್ನೇ ನಾವು ಆತ್ಮಿಕ ಆಹಾರವಾಗಿ ಈಗ ಉಣ್ಣುವುದಕ್ಕೆ ಇದ್ದೇವೆ. ಬನ್ನಿರಿ, ಭಾಗವಹಿಸಿರಿ. ಆತ್ಮಿಕ ಮನ್ನವನ್ನು ನೀವು ಪೋಷಣೆ ಮಾಡಿಕೊಳ್ಳಿರಿ. ಇದರಿಂದ ಆತ್ಮಿಕ ಲಾಭ, ಆತ್ಮಿಕ ಶಕ್ತಿ, ಆತ್ಮಿಕ ಮಾರ್ಗದರ್ಶನ, ಆತ್ಮಿಕವಾದಂಥ ರೀತಿಯಲ್ಲಿ ದೇವರನ್ನು ಆತ್ಮದಲ್ಲಿ ತಿಳ್ಕೊಳ್ಳುವಂತೆ ಆಗಲಿ. ಇಂದಿನ ನಮ್ಮ ಅಧ್ಯಯನ ವಿಮೋಚನಕಾಂಡ 7ನೇ ಅಧ್ಯಾಯ, ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 7. 6ನೇ ಅಧ್ಯಾಯ ವಿಮೋಚನಕಾಂಡದಲ್ಲಿ ದೇವರು ಮೋಶೆ ಆರೋನರನ್ನು ಫರೋಹನನ್ನು ಸಂಧಿಸುವಂತೆ ಕಳಿಸಿದ್ರ ಕುರಿತಾಗಿ ಇತ್ತು. ಮತ್ತು ಕಳಿಸಿದ ಮೇಲೆ ಅವರು ದೇವರ ಸನ್ನಿಧಾನದಲ್ಲಿ ದೇವರು ಏನೆಲ್ಲ ಮಾಡಬೇಕಂತ ಹೇಳಿದನೋ ಅದನ್ನು ಕೇಳಿಸ್ಕೊಂಡ್ರು. ಮತ್ತು ದೇವರು ತನ್ನ ನಾಮದ ಕುರಿತಾಗಿ 6ನೇ ಅಧ್ಯಾಯದಲ್ಲಿ ನಾನು ನಿತ್ಯನಾದ ದೇವರು ಅಂತ ನೀವು ತಿಳ್ಕೊಂಡಿದ್ರಿ, ಆದರೆ ಯೆಹೋವನು ಎಂಬುದಾಗಿ ನೀವು ತಿಳ್ಕೊಂಡಿಲ್ಲ ಎಂಬುದಾಗಿ ವ್ಯತ್ಯಾಸವನ್ನು ತನ್ನ ಹೆಸರಿನ ಕುರಿತಾಗಿ ಹೇಳ್ತಾನೆ. ಅದು ಯಾಕೆ ಅಂತ ಹೇಳ್ಬಿಟ್ಟು ದೇವರು ನಮಗೆ ಪ್ರಕಟಿಸಲಿ. ಮತ್ತು ಅದೇ ರೀತಿಯಾಗಿ ದೇವರು ಇನ್ನೂ ಕೂಡ ಮೋಶೆ ಆರೋನರಿಗೆ ಹೇಳಿ, ನಾನು ಯಾವಾಗ ತಪ್ಪಿಸ್ತೇನೋ, ಬಿಡುಗಡೆ ಮಾಡ್ತೇನೋ, ಆಗ ನನ್ನನ್ನು ನನ್ನ ಜನರು ತಿಳ್ಕೊಳ್ಳುವರು ಎಂಬಂಥ ಮಾತನ್ನು ಕೂಡ ದೇವರು ಹೇಳ್ತಾನೆ. ದೇವರನ್ನು ತಿಳ್ಕೊಳ್ಬೇಕಾದ್ರೆ ಬಿಡುಗಡೆಯ ಅನುಭವ ದೇವರನ್ನು ತಿಳಿಯೋದಕ್ಕೆ ಆಸ್ಪದ. ದಿ ಲೈಫ್ ಆಫ್ ಫ್ರೀಡಮ್ ಎನೇಬಲ್ಸ್ ಅಸ್ ಟು ನೋ ಗಾಡ್ ಹಿಮ್ಸೆಲ್ಫ್. ಮತ್ತು ದೇವಜನರು ದೇವರ ವಾಕ್ಯವನ್ನು ದೇವರಿಂದ ಪಡ್ಕೊಂಡಂಥ ದೇವರ ಸೇವಕರಿಂದ ದೇವರ ವಾಕ್ಯ ಹೇಳಿದರೆ ಯಾಕೆ ಅವರು ಕಿವಿಗೊಡೋದಿಲ್ಲ ಅನ್ನೋದಕ್ಕೆ 2 ಕಾರಣ ಕೂಡ ನಾವು ನೋಡ್ಕೊಂಡಿದ್ದೀವಿ. ಒಂದು, ಮನಸ್ಸು ಕುಗ್ಗಿದ್ರೆ, ವಿಶ್ವಾಸಿಗಳ ಮನಸ್ಸು ಕುಗ್ಗಿ ಹೋಗಿದ್ದರೆ ದೇವರ ವಾಕ್ಯ ಅದಕ್ಕೆ ಅವರು ಕಿವಿಗೊಡೋದಿಲ್ಲ. ಅಷ್ಟೇ ಅಲ್ಲದೆ ಬಹಳ ಸ್ಟ್ರೈನ್ ಮಾಡಿಕೊಂಡಿದ್ದರೆ, ದೈಹಿಕವಾಗಿ ಭಾಳ ಕೆಲಸ ಮಾಡಿದರೆ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ಅವರು ಸಿದ್ಧರಾಗಿರೋದಿಲ್ಲ, ಕಿವಿಗೊಡುವುದಿಲ್ಲ. ಒಂದು ಮಾನಸಿಕವಾದ ಒತ್ತಡ, ಮತ್ತೊಂದು ದೈಹಿಕವಾದಂಥ ಒತ್ತಡ. ಆದ್ದರಿಂದ ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಕೇಳಿಸಿಕೊಳ್ಳುವಂತೆ, ಪ್ರತಿಕ್ರಿಯೆ ನೀಡುವಂತೆ ಸಹಾಯಕರವಾದಂಥ 2 ಸಂಗತಿಗಳು. ಮನಸ್ಸು ಕುಗ್ಗಿ ಹೋಗಿರಬಾರ್ದು, ಅದರ ಬದಲು ಮನಸ್ಸು ಸ್ಪಷ್ಟವಾಗಿರಬೇಕು, ಸಂತೋಷವಾಗಿರಬೇಕು, ತೆರೆದಿರುವ ವಾತಾವರಣದಲ್ಲಿ ಇರಬೇಕು. ಆಗ ದೇವರ ವಾಕ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ನಮಗೆ ಅದು ಸರಾಗವಾಗುತ್ತೆ. ಅಷ್ಟೇ ಅಲ್ಲದೆ ನಾವು ಭಾಳ ಹೆವಿ ಕೆಲಸ ಮಾಡಿಕೊಂಡು ದೇವರ ವಾಕ್ಯ ಕೇಳಿಸ್ಕೋಬೇಕಂತ ಮೀಟಿಂಗ್ ಬಂದಾಗ ಕೂಡ ದೇವರ ಸ್ವರವನ್ನು ಕೇಳಿಸ್ಕೊಳ್ಳೋದಕ್ಕೆ ಅದು ಅಡ್ಡಿ ಆಗುವ ಸಾಧ್ಯತೆ. ಕೆಲವು ಸಾರಿ ನಾನು ಹೇಳ್ತೀನಿ, ಸಂಡೇ ಮಾರ್ನಿಂಗ್ ಬಿಗಿನ್ಸ್ ವಿತ್ ಸ್ಯಾಟರ್ಡೇ ಈವ್ನಿಂಗ್ ಎಂಬುದಾಗಿ. ಭಾನುವಾರದ ಬೆಳಿಗ್ಗೆ ಶನಿವಾರದ ಸಂಜೆಯಿಂದ ಪ್ರಾರಂಭವಾಗ್ತೈತೆ. ಅಂದರೆ ಅದರ ಅರ್ಥ ಭಾನುವಾರಕ್ಕೆ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ಬರುವಂಥವರು ಶನಿವಾರವೇ ಸಿದ್ಧವಾಗಿ, ಶನಿವಾರವೇ ವಿಶ್ರಾಂತಿಯಿಂದ, ಶನಿವಾರ 1-2 ಗಂಟೆ ರಾತ್ರಿ ತನಕ, ಬೆಳಗ್ಗೆ ತನಕ ಭಾಳ ದುಡಿದು ಅನಂತರ ಇವತ್ತು ಭಾನುವಾರ ಬೆಳಗ್ಗೆ ಚರ್ಚಿಗೆ ಹೋಗಬೇಕು, ದೇವ್ರ ಸನ್ನಿಧಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗಿ ಒಳ್ಳೆ ನಿದ್ರೆ ಮಾಡುವಂಥ ಆಸ್ಪದ. ವಾಕ್ಯ ಕೇಳಿಸ್ಕೊಂಡ್ರು ಅದರಿಂದ ಪ್ರಯೋಜನವಾಗಲಾರದು. ಅದನ್ನು ವಿಮೋಚನಕಾಂಡ 6ನೇ ಅಧ್ಯಾಯದ 9ನೇ ವಚನ ನಿರೂಪಿಸ್ತದೆ, ರುಜುಪಡಿಸ್ತದೆ. ವಾಕ್ಯ ಕೇಳಿಸ್ಕೋಬೇಕಾದ್ರೆ ಮನಸ್ಸು ಕುಗ್ಗಿ ಹೋಗಿರಬಾರ್ದು. ಕುಗ್ಗಿ ಹೋಗಿದ್ರೂ ಕೂಡ ಅದನ್ನು ನಾವು ದೇವರ ಸನ್ನಿಧಾನದಲ್ಲಿ ಅದನ್ನು ಹೊಯ್ದು ಬಿಟ್ಟು ದೇವರಿಗೆ ಆ ಕುಗ್ಗಿದ ಮನಸ್ಸನ್ನು ಕೊಟ್ಟು, ಸಂತೋಷದ ಮನಸ್ಸನ್ನು ನಾವು ತಂದುಕೊಂಡು ನಮ್ಮ ಭಾರ ದೇವರಿಗೆ ಕೊಟ್ಟು ಮತ್ತು ದೇವರ ವಿಶ್ರಾಂತಿಯನ್ನು
ನಾವು ಹೊಂದಿಕೊಂಡು ದೇವರ ವಾಕ್ಯವನ್ನು ಕೇಳಿಸ್ಕೋಬೇಕು. ಅದನ್ನೇ ನಾವು 6ನೇ ಅಧ್ಯಾಯ ವಿಮೋಚನ ಕಾಂಡದಲ್ಲಿ ನೋಡ್ತೇವೆ. ಮತ್ತು ಸ್ವಲ್ಪ ಮಟ್ಟಿಗೆ 6ನೇ ಅಧ್ಯಾಯದಲ್ಲಿ ಮೋಶೆ ಆರೋನರ ವಂಶಾವಳಿ ಇರ್ತದೆ. ಮೋಶೆ ಆರೋನರ ವಂಶಾವಳಿಯಲ್ಲಿ ನಾವು ನೋಡ್ತಕ್ಕಂಥ ವಿಷಯ, ಅಮ್ರಾಮನು ಎಂಬಂಥ ಒಬ್ಬ ವ್ಯಕ್ತಿ ಯೋಕೆಬೇದ್ ಎಂಬಾಕೆಯನ್ನು ಮದುವೆ ಮಾಡಿಕೊಂಡು ಆಕೆಗೆ, ಅಂದರೆ ಈ ದಂಪತಿಗಳಿಗೆ ಆರೋನ ಮೋಶೆ ಎಂಬಂಥ ಇಬ್ಬರು ಮಕ್ಕಳು ಹುಡ್ತಾರೆ. ಹಾಗಾದರೆ ಆರೋನ್ನ ಅಥವಾ ಮೋಶೆಯ ತಂದೆ ಹೆಸರು ಏನು? ಅಮ್ರಾಮನು. ತಾಯಿ ಹೆಸರು ಯೋಕೆಬೇದಳು. ಅಮ್ರಾಮನು ಅಂತ ಹೇಳಿದರೆ ಉನ್ನತ ಜನ, ಯೋಕೆಬೇದ್ ಎಂಬುದಾಗಿ ಹೇಳಿದರೆ ದೇವರ ಮಹಿಮೆ ಅಥವಾ ಯೆಹೋವನ ಮಹಿಮೆ ಗ್ಲೋರಿಫೈಡ್, ಮಹಿಮೆ ಹೊಂದಿದ್ದಾನೆ ಅಂತ ಕೂಡ ಒಂದು ಅರ್ಥ ಬರ್ತದೆ. ಮತ್ತು ಮೋಶೆ ಮದುವೆಯಾದದ್ದು ಪಕ್ಷಿ ಎಂಬ ಹೆಸರುಗೊಂಡಂಥ ಚಿಪ್ಪೋರಳನು, ಮತ್ತು ಆರೋನನು ಮದುವೆಯಾದದ್ದು ಎಲಿಷೇಬಳನ್ನು ಮದುವೆ ಆಗ್ತಾನೆ ಎಂಬಂಥದ್ದು 6ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಮತ್ತು ದೇವರು ಮೋಶೆಗೆ ಹೋಗಂತ ಹೇಳಿದರೆ 2 ಸಾರಿ ಮೋಶೆ ನಾನು ಜಾಣನಲ್ಲ ಎಂಬಂಥ ಮಾತನ್ನು ಹೇಳ್ತಾನೆ. 6ನೇ ಅಧ್ಯಾಯ ಒಂದು ಸಾರಿ ಹೇಳಿರ್ತಾನೆ ನಾನು ಜಾಣನಲ್ಲ ಅಂತ ಹೇಳ್ಬಿಟ್ಟು 6:12, ಈಗ 6:29 ಕೂಡ ಸ್ವಾಮಿ ನಾನು ಮಾತನಾಡೋದರಲ್ಲಿ ಜಾಣನಲ್ಲ, ಸೆಲ್ಫ್ ಕಾನ್ಷಿಯಸ್, ತನ್ನ ಬಗ್ಗೆನೇ ಅವನಿಗೆ ಒಂದು ಪ್ರಜ್ಞೆ, ತನ್ನ ವಿಷಯದಲ್ಲಿ, ತನ್ನ ಬಲಹೀನತೆಯಲ್ಲಿ ದೇವರ ಮುಂದೆ ಮಾತನಾಡುವಾಗ ದೇವರ ಸಾರ್ವಭೌಮತ್ವ, ಸರ್ವಶಕ್ತನಾದ ದೇವರು, ಅದರ ಬಗ್ಗೆ ಆತನು ಹೇಳಿದ್ದಕ್ಕೆ ಕೇಳಬೇಕು, ವಿಧೇಯರಾಗಬೇಕು, ಆತನು ಸಹಾಯ ಮಾಡ್ತಾನೆ, ಆತನು ನಮ್ಮ ಜೊತೆಯಲ್ಲಿ ಇರ್ತಾನೆ ಎಂಬಂಥ ಗ್ರಹಿಕೆ ನಾವು ಹೊಂದಿಕೋಬೇಕು. ಆದರೆ ಮೋಶೆ ಬಲಹೀನನು, ನಮ್ಮಷ್ಟು ಭಾಗ್ಯ ಆತನಿಗಿರಲಿಲ್ಲ. ಯಾಕೆ ಆ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದರೆ, ಪವಿತ್ರಾತ್ಮನ ಅಭಿಷೇಕ ಮೋಶೆಗಿರಲಿಲ್ಲ. ಯೇಸು ಕ್ರಿಸ್ತನ ಪರಿಚಯ ನಮಗಿರುವಂತೆ ಮೋಶೆಗಿರಲಿಲ್ಲ. ಹೊಸ ಒಡಂಬಡಿಕೆಯ ಹಕ್ಕು ಮೋಶೆಗಿರಲಿಲ್ಲ. ಧರ್ಮಶಾಸ್ತ್ರವನ್ನು ಕೊಟ್ಟ, ಆದರೆ ಕೃಪೆಗೆ ಮೋಶೆ ಅಧೀನನಾಗಿರಲಿಲ್ಲ. ಆದರೂ ಕೂಡ ತನಗೆ ಸಿಕ್ಕಿದಂಥ ಅವಕಾಶದಲ್ಲಿ ಮೋಶೆ ಬಹಳ ನಂಬಿಗಸ್ತನಾಗಿದ್ದನು, ದೀನನಾಗಿದ್ದನು. ಮತ್ತು ಯೆಹೋವನು ಮೋಶೆಗೆ 7:1 ಮತ್ತೆ ಮಾತನಾಡಿ, ನಿನ್ನನ್ನು ಫರೋಹನಿಗೆ ದೇವರ ಸ್ಥಾನದಲ್ಲಿ ನೇಮಿಸಿದ್ದೇನೆ, ಇನ್ನೇನು ಬೇಕ್ರಿ, ನಾನು ಜಾಣನಲ್ಲ ಅಂತ 2 ಸಾರಿ ಎಕ್ಸ್ಕ್ಯೂಸ್ ಮೋಶೆ ದೇವರಿಗೆ ಕೊಟ್ಟಾಗ, ಸರಿ ದೇವರು ಹೇಳ್ತಾನೆ, ದೇವರಾಗಿರುವ ಕರ್ತನು ಮೋಶೆಗೆ ದೇವರ ಸ್ಥಾನದಲ್ಲಿ ನಿನ್ನನ್ನು ನೇಮಿಸಿದ್ದೇನೆ ಫರೋಹನಿಗೆ, ಸಾಕಾ ಎಂಬುದಾಗಿ ಎನ್ಕರೇಜ್ ಮಾಡ್ತಾನೆ ರೀ. ಅಷ್ಟೇ ಅಲ್ಲ, ವಾಕ್ಚಾತುರ್ಯ ಅವೆಲ್ಲ ಆಗಲ್ಲ ಅಂತ ಹೇಳಿದ್ದಕ್ಕೆ, ನಿನ್ನ ಅಣ್ಣನಾದ ಆರೋನನನ್ನು ನಿನಗೋಸ್ಕರವಾಗಿ ಪ್ರವಾದಿಯಾಗಿರುವಂತೆ ಮಾಡುವೆನು. ಮೋಶೆನೇ ದೇವರಂತೆ ಫರೋಹನಿಗೆ, ಆರೋನನು ಮೋಶೆಗೆ ಪ್ರವಾದಿಯಾಗಿ, ಮತ್ತು ಓವರಾಲ್ ಇದಕ್ಕೆ ಮೇಲೆ ದೇವರೇ ಕಳುಹಿಸಿಕೊಟ್ಟು, ದೇವರೇ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ ಅಂಥೇಳಿ, ನಿನ್ನನ್ನು ಫರೋಹನ್ ದೊಡ್ಡವನೇ, ಭೂಮಿಯಲ್ಲಿ ಅತ್ಯಂತ ದೊಡ್ಡ ರಾಜಕೀಯ ವ್ಯಕ್ತಿ, ಆ ರಾಜಕೀಯ ವ್ಯಕ್ತಿಗಿಂತ ದೊಡ್ಡ ಆತನು ದೇವರ ಒಂದು ಸ್ಥಾನದಲ್ಲಿ ನೇಮಿಸಿದ್ದೇನೆ ನಿನ್ನನ್ನು ಅಂತ ದೊಡ್ಡ ಮಾತನ್ನು ದೇವರು ಮೋಶೆಗೆ ಹೇಳ್ತಾನೆ. ಆ ರೀತಿಯಾಗಾದರೂ ಹೋಗ್ತಾನಂತ ಹೇಳ್ಬಿಟ್ಟು ಆನಂತರ ಎನ್ಕರೇಜ್ ಮಾಡಿ ಹೋಗ್ರಿ ಎಂಬುದಾಗಿ ದೇವರು ಮೋಶೆಯನ್ನು ಕಳಿಸ್ತಾನೆ, ಮೋಶೆ ಆರೋನರನ್ನು ಕಳಿಸ್ತಾನೆ. ಈಗ ನಾನು ಒಂದು ಮಾತನ್ನು ರೋಮಾಪತ್ರಿಕೆಯಿಂದ ಹೇಳಬೇಕು. ಅದೇನಂತ ಹೇಳಿದ್ರೆ, ದೇವರು ಅದಕ್ಕಿಂತ ಮುಂಚೆ ವಿಮೋಚನ ಕಾಂಡ 7:3 ದೇವರು, ನಾನು ಫರೋಹನ ಮನಸ್ಸಿನಲ್ಲಿ ಹಠವನ್ನು ಹುಟ್ಟಿಸಿ ಐಗುಪ್ತ ದೇಶದಲ್ಲಿ ಅನೇಕ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನಡೆಸಿ ನನ್ನ ಶಕ್ತಿಯನ್ನು ತೋರಿಸುವೆನು ಎಂಬುದಾಗಿ.
ಸರಿ, ರೋಮಾಪತ್ರಿಕೆ 9ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ, ಅದನ್ನು ನಾನು ಕೋಟ್ ಮಾಡ್ತೀನಿ. ಅದೇನೆಂದರೆ, ಭೂಲೋಕದಲ್ಲಿ ನನ್ನ ಹೆಸರನ್ನು ಪ್ರಖ್ಯಾತಪಡಿಸಬೇಕೆಂಬ ಉದ್ದೇಶದಿಂದಲೇ ನಾನು ನಿನ್ನನ್ನು ಉನ್ನತ ಸ್ಥಾನಕ್ಕೆ ತಂದಿದ್ದೇನೆ ಎಂಬುದಾಗಿ ದೇವರು ಯಾರಿಗೋ ಹೇಳಿದನಂತ ಹೇಳ್ಬಿಟ್ಟು ರೋಮ 9:17 ಇನ್ನೊಂದು ಸಾರಿ ಆ ಮಾತನ್ನು ಹೇಳ್ತೀನಿ. ನಾನು ನನ್ನ ಶಕ್ತಿಯನ್ನು ತೋರ್ಪಡಿಸಿ ಭೂಲೋಕದಲ್ಲೆಲ್ಲ ನನ್ನ ಹೆಸರನ್ನು ಪ್ರಖ್ಯಾತಪಡಿಸಬೇಕೆಂದು ನಿನ್ನನ್ನು, ಈ ಉದ್ದೇಶದಿಂದಲೇ ನಿನ್ನನ್ನು ಉನ್ನತ ಸ್ಥಾನಕ್ಕೆ ತಂದಿದ್ದೇನೆ ಅಂತ. ಯಾರ ಬಗ್ಗೆ ಹೇಳಿರ್ಬೋದು ದೇವರು ಈ ಮಾತನ್ನು? ಉನ್ನತ ಸ್ಥಾನಕ್ಕೆ ತರ್ತೀನಿ, ಲೋಕದಲ್ಲೆಲ್ಲ ನಿನ್ನನ್ನು ಉಪಯೋಗ ಮಾಡಿಕೊಳ್ತೇನೆ ಮತ್ತು ನನ್ನ ಹೆಸರು ಪ್ರಖ್ಯಾತ ಬರಬೇಕು. ಯಾರಿಗೆ ಈ ಮಾತನ್ನು ದೇವರು ಹೇಳಿದನು ಅಥವಾ ಯಾರ ಬಗ್ಗೆ ಇರ್ಬೋದು ಅಂತ ನೋಡುವಾಗ ಫರೋಹನ ಬಗ್ಗೆ. ರೋಮ 9:17. ಆದ ಕಾರಣ ದೇವರು ಒಬ್ಬ ವ್ಯಕ್ತಿಯನ್ನು ಉಪಯೋಗಿಸ್ತಾನೆ. ಇನ್ನೊಂದು ಸರಿ ಹೇಳ್ತೀನಿ, ದೇವರು ಒಬ್ಬ ವ್ಯಕ್ತಿಯನ್ನು ಭೂಲೋಕದಲ್ಲಿ ಉಪಯೋಗಿಸುತ್ತಾನೆ ಎಂಬುದು ಭಾಳ ದೊಡ್ಡ ವಿಷಯ ಅಲ್ಲ. ಈ ರೀತಿಯಾಗಿ ಹೇಳಿದ್ದು ಸ್ವಲ್ಪ ಆಶ್ಚರ್ಯ ಅನ್ನಿಸ್ಬೋದು. ಯಾಕಂತ ಹೇಳಿದರೆ, ದೇವರು ಆವತ್ತಿನ ದಿವಸ ಭೂಲೋಕದಲ್ಲೆಲ್ಲ ತನ್ನ ಹೆಸರು ಪ್ರಖ್ಯಾತಿ ಪಡಿಸಬೇಕಂತ ಹೇಳ್ಬಿಟ್ಟು ಉನ್ನತ ಸ್ಥಾನಕ್ಕೆ ಫರೋಹನನ್ನು ತಂದರು. ಆದರೆ ಫರೋಹನು ದೇವರ ಉದ್ದೇಶಕ್ಕೆ ವಿರುದ್ಧವಾಗಿದ್ದನು. ಫರೋಹನು ಮೊದಲೇ ಹೃದಯ ಕಠಿಣ ಮಾಡಿಕೊಂಡಿದ್ದನು. ಈಗಾಗಲೇ ಕಠಿಣ ಮಾಡಿಕೊಂಡಂಥ ಹೃದಯವನ್ನು ದೇವರು ಇನ್ನಷ್ಟು ಕಠಿಣಪಡಿಸಿದನು. ಆ ರೀತಿಯಾಗಿ ಕಠಿಣ ಮಾಡಿಸಿಬಿಟ್ಟು ಹಠವನ್ನು ಫರೋಹನ ಮನಸ್ಸಿನಲ್ಲಿ ಹುಟ್ಟಿಸಿ ಆ ಮೂಲಕ ಐಗುಪ್ತ ದೇಶದಲ್ಲಿ ಅನೇಕ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು, ದೇವರ ಶಕ್ತಿಯ ಪ್ರದರ್ಶನ ಇವೆಲ್ಲ ಬರುವಂತೆ ಮಾಡ್ತಾನೆ ದೇವರು. ಯಾಕೆ ದೇವರು ಹೀಗೆ ಮಾಡಬೇಕು ಎಂಬುದಾಗಿ ನಾವು ಕೇಳ್ಬೋದು. ಅದಕ್ಕೆ ಪೌಲನು ಅದೇ 9ನೇ ಅಧ್ಯಾಯ ರೋಮಪತ್ರಿಕೆಯಲ್ಲಿ ಆತನು ಕುಂಬಾರನು, ನಾವು ಜೇಡಿ ಮಣ್ಣು. ಜೇಡಿ ಮಣ್ಣಿಗೆ ಹಕ್ಕಿದೆಯಾ, ಯಾಕೆ ನನ್ನನ್ನು ಈ ರೀತಿಯಾಗಿ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು? ಇಲ್ಲ. ಆದ ಕಾರಣ ದೇವರು ತನಗೆ ತೋಚಿದ್ದು ಸರಿಯಾದದ್ದನ್ನು ಆತನು ಮಾಡ್ತಾನೆ. ಆತನು ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ. ಆತನು ಆದಿಯಿಂದಲೂ ಅಂತ್ಯವನ್ನು, ಅಂತ್ಯದಿಂದಲೂ ಆದಿಯನ್ನು ತಿಳಿದವನಾಗಿದ್ದಾನೆ. ಹಾಗಿರುವಾಗ ಫರೋಹನನ್ನು ದೇವರು ಉಪಯೋಗಿಸಿದ್ರಿಂದ ನಾವು ಕಲಿಯುವಂಥದ್ದೇನೆಂದರೆ, ದೇವರು ಒಬ್ಬ ವ್ಯಕ್ತಿಯನ್ನು ಉಪಯೋಗಿಸುವುದು ದೊಡ್ಡ ವಿಷಯ ಅಲ್ಲ, ಒಳ್ಳೆಯದೇ. ಆದರೆ ಅದಕ್ಕಿಂತಲೂ ದೊಡ್ಡ ವಿಷಯ ಏನಂದರೆ, ಒಬ್ಬ ವ್ಯಕ್ತಿಯನ್ನು ದೇವರು ಉಪಯೋಗಿಸುವುದಲ್ಲ, ಒಬ್ಬ ವ್ಯಕ್ತಿಯನ್ನು ದೇವರು ರೂಪಾಂತರಿಸುವುದು. ಇಟ್ಸ್ ನಾಟ್ ಗಾಡ್ ಯೂಸಿಂಗ್ ಎ ಪರ್ಸನ್ ಬಟ್ ಟ್ರಾನ್ಸ್ಫಾರ್ಮಿಂಗ್ ಎ ಪರ್ಸನ್. ಯಾಕಂದರೆ ದೇವರು ಫರೋಹನನ್ನು ಉಪಯೋಗಿಸ್ಕೊಳ್ತಾನೆ, ದೇವರು ಸೈತಾನನನ್ನು ಕೂಡ ಉಪಯೋಗಿಸ್ಕೊಳ್ತಾನೆ, ದೇವರು ಕ್ರಿಸ್ತ ವಿರೋಧಿ ಆ್ಯಂಟಿಕ್ರೈಸ್ತನ್ನು ಕೂಡ ಉಪಯೋಗ ಮಾಡಿಕೊಳ್ತಾನೆ. ಹಾಗಾದರೆ ದೇವರು ಯಾರನ್ನಾದರೂ ಉಪಯೋಗ ಮಾಡಿಕೊಂಡ್ರೆ ಅದು ಭಾಳ ದೊಡ್ಡ ವಿಷಯ ಅಂತ ತಿಳ್ಕೊಬಾರ್ದು. ದೇವರು ಕತ್ತೆಯನ್ನು ಕೂಡ ಉಪಯೋಗ ಮಾಡಿಕೊಂಡನು. ಮತ್ತು ಒಂದು ಸಾರಿ ದೇವರು ದುರಾತ್ಮನನ್ನು ಕೂಡ ಕಳಿಸಿ ಆಹಾಬನನ್ನು ವಂಚಿಸುವಂತೆ ಅನುಮತಿಸಿದನು. ಆದ ಕಾರಣ ದೇವರಿಂದ ಉಪಯುಕ್ತರಾಗುವುದು ಒಳ್ಳೆಯದೇ, ಆದರೆ ಉಪಯುಕ್ತರಾಗಿ ರೂಪಾಂತರವಾಗುವಂಥದ್ದು ದೊಡ್ಡದು. ಇಟ್ಸ್ ಗ್ರೇಟ್ that we are used by God in order to be transformed by God. ಸರಿ, ಮೋಶೆ, ಆರೋನರು ಫರೋಹನ ಸೂಪರ್ ಪವರ್ ಆಗಿರುವಂಥ ದೊಡ್ಡ ವ್ಯಕ್ತಿ ಹತ್ರ ಬಂದಾಗ ಎಷ್ಟು ವಯಸ್ಸಿನವರಾಗಿದ್ದರು? ಮೋಶೆಗೆ 80 ವಯಸ್ಸಾಗಿತ್ತು. ಮೋಸಸ್ ವಾಸ್ 80 years old. ಆರೋನನು ಮೋಶೆಗಿಂತಲೂ 3 ವರ್ಷ ದೊಡ್ಡವನು. ಆದ ಕಾರಣ ಆರೋನಿಗೆ 83 ವಯಸ್ಸಾಗಿತ್ತು. ಆಧಾರ
ಆ ವಿಮೋಚನಕಾಂಡ 7ನೇ ಅಧ್ಯಾಯದ 7ನೇ ವಚನದಲ್ಲಿ ಈ ಮಾಹಿತಿ ಲಭ್ಯವಾಗ್ತದೆ. ಇವರಿಬ್ಬರು ಇಂಥ ವಯಸ್ಸಿನಲ್ಲಿ ಕೂಡ ಯೆಹೋವನ ಆಜ್ಞೆಯಂತೆಯೇ ಹೋಗಿ ಈ ಸೂಪರ್ ಪವರ್ ಆಗಿರುವಂಥ ಫರೋಹನ ಮುಂದೆ ನಿಂತು ಆ ದೇವಜನರಿಗೋಸ್ಕರವಾಗಿ ಪ್ರತಿನಿಧಿಯಾಗಿ ದೇವರ ಸ್ಥಾನದಲ್ಲೇ ಫರೋಹನ ಮುಂದೆ ನಿಂತಾಗ ಮೋಶೆಯು 7ನೇ ಅಧ್ಯಾಯ 9ನೇ ವಚನ ವಿಮೋಚನಾ ಕಾಂಡ, ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 7 ವರ್ಸ್ 9, ಮೋಶೆಯು ಆರೋನಿಗೆ ನಿನ್ನ ಕೈಯಲ್ಲಿರುವ ಕೋಲನ್ನು ಫರೋಹನ ಮುಂದೆ ನೆಲದಲ್ಲಿ ಬಿಸಾಡು ಅಂತ ಹೇಳನೆ. ಆ ರೀತಿಯಾಗಿ ಬಿಸಾಡಿದ ಕೂಡಲೇ ಆ ಕೋಲು ಹಾವಾಯಿತು, ಸರ್ಪವಾಯಿತು. ಅದ್ಭುತ. ಕೋಲು ಮೊದಲು ನಾವು ನೋಡುವಾಗ ವಿಮೋಚನಕಾಂಡ 4ನೇ ಅಧ್ಯಾಯದಲ್ಲಿ ಮೋಶೆ ತನ್ನ ಕೋಲನ್ನು ಬಿಸಾಡಿದಾಗ ಏನಾಯಿತು? ಹಾವಾಯಿತು. ಇಲ್ಲಿ ಆರೋನನಿಗೆ ನಿನ್ನ ಕೈಯಲ್ಲಿರುವ ಕೋಲನ್ನು ಬಿಸಾಡು ಅಂತ ಹೇಳಿದಾಗ ಆರೋನ ಕೋಲು ಕೂಡ ಏನಾಯಿತು? ಹಾವಾಯಿತು ಅಂತ ನೋಡ್ತೀವಿ, ಸರ್ಪವಾಯಿತು. ಆದರೆ ವಿಚಿತ್ರ 11ನೇ ವಚನದಲ್ಲಿ ಫರೋಹನು ಐಗುಪ್ತದ ವಿದ್ವಾಂಸರು, ಮಂತ್ರಗಾರರು, ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಅದೇ ರೀತಿಯಾಗಿ ಮಾಡಿದರು. ಅವರು ಕೋಲು ಹಾಕಿದರು, ಅವರ ಕೋಲು ಕೂಡ ಹಾವಾಗ್ಬಿಡ್ತು. ಆದರೆ ಒಂದು ವ್ಯತ್ಯಾಸ, ಆದರೆ 7ನೇ ಅಧ್ಯಾಯ 13ನೇ ವಚನ ವಿಮೋಚನಕಾಂಡ, ಆದರೆ ಆರೋನನ ಕೋಲು ಅವರ ಕೋಲುಗಳನ್ನು ಏನು ಮಾಡ್ತು? ನುಂಗಿಬಿಟ್ಟಿತು. ವಿಚಿತ್ರ. ಇಂಥ ಒಂದು ಘಟನೆ ಆಯಿತು. ಯೆಹೋವನು ಮೊದಲು ಹೇಳಿದಂತೆಯೇ ಈಗ ಫರೋಹನ್ ಏನು ಮಾಡ್ತಾನೆ? ಹೃದಯ ಕಠಿಣ ಮಾಡಿಕೊಳ್ತಾನೆ. 2ನೇ ಅದ್ಭುತ, ನೈಲ್ ನದಿಯ ನೀರು ರಕ್ತವಾಗಿ ಮಾಡುವಂಥದ್ದು. ಏನು ಮಾಡ್ತಾರೆ? ಮತ್ತೆ ಆ ಕೋಲನ್ನು ತೆಗೆದುಕೊಂಡು ಮತ್ತು ನಾನೇ ಯೆಹೋವನಂತ ರುಜುಪಡಿಸುವಂತೆ ಆ ನೀರನ್ನು ಅವರು ಸ್ವಲ್ಪ ಮಟ್ಟಿಗೆ ನೀರನ್ನು ತಕ್ಕೊಂಡು ರಕ್ತವನ್ನಾಗಿ ಮಾಡಿಬಿಡ್ತಾರೆ, ಆರೋನ ಮತ್ತು ಮೋಶೆ. ಆಗ ಯೆಹೋವನು ಮೋಶೆ ಸಂಗಡ ಮಾತನಾಡಿ ಅದನ್ನು ಹೇಗೆ ಮಾಡ್ತಾನೆ? ನಿನ್ನ ಕೋಲನ್ನು ತೆಗೆದುಕೊಂಡು ಐಗುಪ್ತದಲ್ಲಿರುವ ಹೊಳೆ, ಕಾಲುವೆ, ಕೆರೆ, ಕೊಳ ಮೊದಲಾದ ನೀರಿರುವ ಎಲ್ಲ ಸ್ಥಳಗಳ ಮೇಲೆ 7ನೇ ಅಧ್ಯಾಯ 19ನೇ ವಚನ ವಿಮೋಚನಕಾಂಡ, ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 7 ವರ್ಸ್ 19 ಮಾಡಿದಾಗ ರಕ್ತವಾಗುವುದು ಅಂತ ಹೇಳಿದಾಗ ಅದೇ ರೀತಿಯಾಗಿ ರಕ್ತವಾಯಿತು. ಆಶ್ಚರ್ಯ ಏನಂದರೆ, ಆದರೆ ವಿಮೋಚನಕಾಂಡ 7ನೇ ಅಧ್ಯಾಯ 22ನೇ ವಚನ, ಆದರೆ ಐಗುಪ್ತ ದೇಶದ ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ, ಅವರಿಗೂ ಕೂಡ ಒಂದು ಅದ್ಭುತದ ಶಕ್ತಿ ಇತ್ತು, ಅವರೇನು ಮಾಡಿದರು? ವಿದ್ಯೆಗಳಿಂದ ಅದೇ ರೀತಿಯಾಗಿ ಮಾಡಿದರು. ಅವರು ಕೂಡ ನೀರನ್ನು ರಕ್ತವಾಗಿ ಮಾಡಿಬಿಟ್ರು. ಆಗೇನಾಯಿತು? ಫರೋಹನ ಹೃದಯವು ಕಠಿಣವಾಯಿತು. ಯಾಕಂದರೆ ಏನು ವ್ಯತ್ಯಾಸ ಬರಲಿಲ್ಲ ಅಂತ. ಮೋಶೆ ಆರೋನರ ಮಾತನ್ನು ಕೇಳದೇ ಹೋದರು. ನಿನ್ನ ಮಾತು ಯಾಕೆ ಕೇಳಬೇಕು? ನೋಡು, ನೀನು ಅದ್ಭುತ ಮಾಡಿದ್ದೀನಿ, ನಾವು ಕೂಡ ಅದೇ ಅದ್ಭುತ ನಮ್ಮವರು ಕೂಡ ಮಾಡ್ತಾರೆ ಅನ್ನುವಂಥದ್ದು. ಆದ ಕಾರಣ ಕೆಲವು ಸಾರಿ ಪ್ರಿಯ ವೀಕ್ಷಕರೇ, ಏನಂದರೆ ಅದ್ಭುತ ಒಳ್ಳೆಯದು, ಆದರೆ ಅನ್ಯರು ಅದೇ ಅದ್ಭುತ ಮಾಡುವಾಗ ಅದ್ಭುತಕ್ಕೆ ಅದ್ಭುತ ಆಗುವುದರಿಂದ ವ್ಯತ್ಯಾಸವನ್ನು ತರುವುದಿಲ್ಲ. ಯಾರೋ ಒಬ್ಬರು ಹೇಳಿದರು, ಬಾಹ್ಯಾಚಾರದ ಅದ್ಭುತ ಬೇರೆ, ಅಂತರಂಗದ ಅದ್ಭುತ ಬೇರೆ. ಎಕ್ಸ್ಟರ್ನಲ್ ಮಿರಕಲ್, ಇಂಟರ್ನಲ್ ಮಿರಕಲ್. ಒಬ್ಬ ಮನುಷ್ಯನ ಮನಸ್ಸಿನ ಪರಿವರ್ತನೆ, ಆತ್ಮಿಕವಾಗಿ ಕಠೋರನಾದ ಸ್ವಾರ್ಥಿಯಾದ ಮನುಷ್ಯನು ದೇವರ ಹಾಗೆ ನಿಸ್ವಾರ್ಥನಾಗಿ ಬೆಳಕಾಗಿ ಉಪ್ಪಾಗಿ ಇರುವಂಥದ್ದು ದೊಡ್ಡ ಅದ್ಭುತ, ರಕ್ಷಣೆಯ ಅದ್ಭುತ. ಸರಿ, ಅನಂತರ 7ನೇ ಅಧ್ಯಾಯ ಆ ರೀತಿಯಾಗಿ ಮುಗೀತದೆ. ಅದ್ಭುತಗಳನ್ನು ಮಾಡ್ತಾ ಇರುವಂಥ ವೇಳೆಯಲ್ಲಿ 2 ಅದ್ಭುತ ಮಾಡಿ ತೋರಿಸಿದ್ರು ಕೂಡ ಫರೋಹನ ಹೃದಯ ಇನ್ನೂ ಕಠಿಣವಾಯಿತು. ಆದ ಕಾರಣ 8ನೇ ಅಧ್ಯಾಯದಲ್ಲಿ ಇನ್ನೂ ಕೆಲವು ಅದ್ಭುತಗಳನ್ನು ಮಾಡಬೇಕಾಗಿದೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಅಧ್ಯಾಯವನ್ನು
ನಾವು 8ನೇ ಅಧ್ಯಾಯದಲ್ಲಿ ನೋಡ್ಕೊಳ್ಳಿಕ್ಕಿದ್ದೇವೆ. ನೋಡೋದಕ್ಕೆ ಮುಂಚಿತವಾಗಿ ದೇವರು 7ನೇ ಅಧ್ಯಾಯವನ್ನು ಅಧ್ಯಾಯ ಮಾಡುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 7. And the Lord said unto Moses, See, I have made thee a god to Pharaoh, and Aaron thy brother shall be thy prophet. Thou shalt speak all that I command thee, and Aaron thy brother shall speak unto Pharaoh, that he send the children of Israel out of his land. And I will harden Pharaoh's heart, and multiply my signs and my wonders in the land of Egypt. But Pharaoh shall not hearken unto you, that I may lay my hand upon Egypt, and bring forth mine armies, and my people the children of Israel out of the land of Egypt by great judgments. And the Egyptians shall know that I am the Lord, when I stretch forth mine hand upon Egypt, and bring out the children of Israel from among them. And Moses and Aaron did as the Lord commanded them, so did they. And Moses was 80 years old, and Aaron 83 years old, when they spake unto Pharaoh. And the Lord spake unto Moses and unto Aaron, saying, When Pharaoh shall speak unto you, saying, Shew a miracle for you, then thou shalt say unto Aaron, Take thy rod, and cast it before Pharaoh, and it shall become a serpent. And Moses and Aaron went in unto Pharaoh, and they did so as the Lord had commanded. And Aaron cast down his rod before Pharaoh and before his servants, and it became a serpent. Then Pharaoh also called the wise men and the sorcerers. Now the magicians of Egypt, they also did in like manner with their enchantments. For they cast down every man his rod, and they became serpents. But Aaron's rod swallowed up their rods. And he hardened Pharaoh's heart, that he hearkened not unto them, as the Lord had said. And the Lord said unto Moses, Pharaoh's heart is hardened, he refuseth to let the people go. Get thee unto Pharaoh in the morning, lo, he goeth out unto the water, and thou shalt stand by the river's brink against he come. And the rod which was turned to a serpent shalt thou take in thine hand. And thou shalt say unto him, The Lord God of the Hebrews hath sent me unto thee, saying, Let my people go, that they may serve me in the wilderness. And behold, hitherto thou wouldest not hear. Thus saith the Lord, In this thou shalt know that I am the Lord. Behold, I will smite with the rod that is in mine hand upon the waters which are in the river, and they shall be turned to blood. And the fish that is in the river shall die, and the river shall stink, and the Egyptians shall loathe to drink of the water of the river. And the Lord spake unto Moses, Say unto Aaron, Take thy rod, and stretch out thine hand upon the waters of Egypt, upon their streams, upon their rivers, and upon their ponds, and upon all their pools of water, that they may become blood, and that there may be blood throughout all the land of Egypt, both in vessels of wood and in vessels of stone. And Moses and Aaron did so as the Lord commanded, and he lifted up the rod, and smote the waters that were in the river, in the sight of Pharaoh, and in the sight of his servants, and all the waters that were in the river were turned to blood. And the fish that was in the river died, and the river stank, and the Egyptians could not drink of the water of the river, and there was blood throughout all the land of Egypt. And the magicians of Egypt did so with their enchantments. And Pharaoh's heart was hardened, neither did he hearken unto them, as the Lord had said. And Pharaoh turned and went into his house, neither did he set his heart to this also. And all the Egyptians digged round about the river for water to drink, for they could not drink of the water of the river. And 7 days were fulfilled after that the Lord had smitten the river.